ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ಎಲ್ಲ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಇವತ್ತು ಬಂದು ಇವನಂತೂ ನಮಗೆ ಬ್ಲಾಗ್ ಮಾಡಕ್ ಬಿಡ್ತಿಲ್ಲ ಗಾಯ್ಸ್. ಸೊ ಆ್ಯಂಡ್ ನಾವು ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ವಿ. ಸೊ ನಾವು ಎಲ್ಲ ಹೋಗ್ತಾ ಇದ್ದೀವಿ, ನಾವು ಫ್ರೆಂಟಿಗೆ ಬುಕ್ ಮಾಡೋಕ್ಕೆ ಹೋಗಿದ್ವಿ ಅಂತ. ಸೊ ನಾವು ಕೋಲ್ಕತ್ತಾಗೆ ಹೋಗೋದಕ್ಕೋಸ್ಕರ ನಾವು ಇದೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಒಂದು 4-5 ಡೇಸ್ ಮುಂಚೆನೇ ಮಾಡ್ಕೊತಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಆಗಲ್ಲ. ಆ್ಯಂಡ್ ನಮಗೆ ಸಂಡೇನೇ ಟ್ರೈನ್ ಇರೋದು. ಸೊ ಅದಕ್ಕೆ ಪ್ಯಾಕ್ ಫ್ರೈಡೇ ಹಬ್ಬ ಇರೋದ್ರಿಂದ ಸೊ ಸಾಟರ್ಡೆ ಅದು ಕ್ಲೀನಿಂಗ್ ಅದು ಇದು ಅನ್ನೋದೇ ಆಗಿಬಿಡುತ್ತೆ. ಇನ್ನು ನಾವು ಸಂಡೇ ನಾವು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಆಗುತ್ತೆ. ನೈಟ್ ಇರೋದು ಟ್ರೈನು, ಸೊ ಮಾಡ್ಬೋದಿತ್ತು. ಬಟ್ ನಮ್ಮ ಸೇಫ್ಟಿಗೋಸ್ಕರ ಇದೆ. ಸೊ ಅದಕ್ಕೆ ಬೇಗ ಆಮೇಲೆ ಟೈಮ್ ಸಾಕೋಗೋದಿಲ್ಲ ಅಂತ ಹೇಳಿ ಸೊ ನಾವು ಇವತ್ತೇ ಪ್ಯಾಕ್ ಮಾಡಿಟ್ರೆ ಬೆಸ್ಟ್ ಅಂತೇಳಿ. ಯಾಕಂತಂದರೆ ನಾವು ಆಮೇಲೆ ಆರಾಮಾಗಿರ್ಬೋದಲ್ವಾ ಅಂತೇಳಿ ಮಾಡ್ತಿದ್ವಿ. ಇವತ್ತು ಈ ಬ್ಲಾಗಲ್ಲಿ ಇರ್ತಾರೆ ಮಿಸ್ ಅರ್ಷಿತಾ ಆ್ಯಂಡ್ ಮಿಸಸ್ ಅನುಷಾ, ಮಿಸಸ್ ಸಂಜೀವ್ ಆ್ಯಂಡ್ ದಿಸ್ ಟಿಲ್ಲು ಆ್ಯಂಡ್ ಇವರು ನಮ್ಮ ಮಮ್ಮಿ. ಟಿಲ್ಲ ಬಾಯ್ ಮಾಡು ಟಿಲ್ಲ ಎಲ್ಲರಿಗೂ. ಏನಂತಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಮ್ಗೆ ಸ್ವಲ್ಪನೂ ಟೆನ್ಷನ್ ಇರಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮ ಪ್ಯಾಕ್ ಮಾಡ್ಕೋತಾರೆ ಬಿಡಿ ಅಂತ. ಇವಾಗ ನಾವು ದೊಡ್ಡವರಾದ್ಮೇಲೆ ಇವಾಗಲೂ ಏನಿಲ್ಲ ಅಮ್ಮ. ಇವ್ಳಿಗೆ ಯಾರು ಪ್ಯಾಕಿಂಗ್ ಮಾಡ್ತಾರೆ ಅಮ್ಮ ಹೇಳಿ ಹೇಳಿ ಯಾರು ಪ್ಯಾಕ್ ಮಾಡ್ತಾರೆ ನೋಡಿ. ಮಮ್ಮಿ ಹೇಳಿ ಯಾರು ಪ್ಯಾಕ್ ಮಾಡ್ಕೊಡ್ತಾವ್ರೆ ಇವಳಿಗೆ? ಯಾರಿಲ್ಲ, ನಾನೇ ಮಾಡ್ಕೊತೇನೆ. ಇವಾಗ ಇವಳಿಗೆ ಬಟ್ಟೆ ಸೆಲೆಕ್ಟ್ ಮದ್ವೆ ಆಗಿ ಇವನೊಬ್ಬ ಹುಟ್ಟಿದ್ರು ಇವಳಿಗೆ ಪ್ರತಿಯೊಂದು ಬಟ್ಟೆ ಇದಿದೆ ಬಟ್ಟೆ ತಗೋ ಇದಿದೆ ತಗೋ ಅಂತ ಮಮ್ಮಿ ಸೆಲೆಕ್ಟ್ ಮಾಡಿದ್ರು. ಈ ವಿಡಿಯೋ ಮಾಡೋಕ್ಕೋಸ್ಕರ ಇವಳು ಮೊಡ್ಚಿರ್ತಿದ್ದಾಳೆ ಅಷ್ಟೇ. ಮಾಡ್ಕೊಟ್ಟಿದ್ದೀನಿ. ಅದೇ ಇತ್ತಗಳಲ್ಲ ಅಂತ 100 ಕ್ವಶನ್ ಕೇಳ್ತಾಳೆ. ನಮ್ಮ ಮಮ್ಮಿಗೆ ಸಾಕಾಗಿ ನಾನು ಯಾವ್ದು ತಗೊಡ್ತೀನಿ ಅದು ತಗೋಬಾ ಅಂತಾರೆ. ಯಾಕಂದ್ರೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಮನೆ ದೇವರಿಗೆ. ನನ್ನ ಹಸ್ಬೆಂಡ್ ಆಗಲಿ ಯಾರೇ ಆಗಲಿ ನಾವು ಫಸ್ಟ್ ಟೈಮ್ ಹೋಗ್ತಾರೆ. ಸ್ವಲ್ಪ ತಗೋಬೇಕು ಮತ್ತೆ ಲಾಂಗ್ ಬೇರೆ ಹೋಗ್ತಾ ಇದೀವಲ್ಲ. ಸೊ ಅದಕ್ಕೆ ಸ್ವಲ್ಪ ಅದು ಇದೊಂದು ತಲೆ ಬಿಸಿ ಮಾಡ್ಕೊಡ್ತೀವಿ ಅಷ್ಟೇ. ಸೊ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಇವಾಗ ಪ್ಯಾಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆನ್ ಮಾಡಿದ್ಯಾ ನೋಡು. ಸುಮ್ಮನೆ ಒಂದ್ಸರಿ ಏನಾಗಿದೆ ಗೊತ್ತಾಗ ನಾವು ತುಂಬ ಒಂದು 3-4 ನಿಮಿಷ ಅನ್ಸುತ್ತಿಲ್ವ ನಮ್ದು ಊರಲ್ಲಿ ಹೋಮ್ ಟೂರ್ ಮಾಡ್ಬೇಕಾದ್ರೆ ಒಂದು 3-4 ನಿಮಿಷ ಅದೇ ಗಿರಾಣ ಎಲ್ಲ ಒದರ್ತಾ ಇದ್ದೀವಿ. 2 ಸರಿ ವಿಡಿಯೋ ನೋಡೋದು ಮತ್ತೆ ಹೋಯ್ತು. ಅದು ಏನೇನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ, ಮತ್ತೆ ಹೋಗ್ಬಿಡ್ತದೆಲ್ಲ. ಸೊ ಇವಾಗ ಒಂದೊಂದಾಗಿ ಬಟ್ಟೆ ತೋರಿಸ್ತೀವಿ ಗೈಸ್. ಸ್ಟಾರ್ಟ್ ಮಾಡೋಣ. ಫಸ್ಟು ಇವಳು ಬಟ್ಟೆ ಎಲ್ಲ ಫುಲ್ ಪ್ಯಾಕ್ ಮಾಡೋಣ. ಬಿಕಾಸ್ ಇವಳದೇ ಜಾಸ್ತಿ ಇರೋದು. ನಮ್ಮ ಪಾಪದೇ ಜಾಸ್ತಿ, ಬಟ್ ಎಲ್ಲಾರ್ದು ಈಕ್ವಲ್ ಆಗಿ ತಗೊಂಡಿದೀವಿ. ಇದು ಬರ್ಡೇಗೆ ತಗೊಂಡಿದ್ದ ಬಟ್ಟೆ. ಸೊ ಇದು ಒಂದು ಬಟ್ಟೆ. ಸೊ ಅದ್ರೊಳಗೆ ಒಂದು ಶಾರ್ಟ್ಸ್ ಎಲ್ಲ ಪೇರ್ ಮಾಡಿ ಇಡ್ತಿದೀವಿ. ಸುಮ್ಮನೆ ಕೈಯಿಂದ 2 ಮಾತ್ರ ಪೇರ್ ಮಾಡ್ತಿರ್ತೀವಿ. ಫುಲ್ ಎಲ್ಲಾನು ಪೇರ್ ಮಾಡಕ್ ಹೋಯ್ತು ಅಂತಂದ್ರೆ ಲಗೇಜ್ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಇಷ್ಟು ಅಷ್ಟೇ ಅನಿಸ್ತಿದೆ. ಇದು ಆಕ್ಚುಲಿ ಇದನ್ನ ಬರ್ಡೇ ಡ್ರೆಸ್. ಎರಡು ನನ್ನ ಬರ್ಡೇ ಡ್ರೆಸ್ ಹಾಕಿರೋ ಬಟ್ಟೆನೇ ಆಗುತ್ತೆ. ನಂಗೆ ಬಟ್ಟೆನೇ ತಗೊಳ್ಳೋಣ ಎಲ್ಲ ಇವಳಿಗೆ ತಗೊಳೋದಾಗೋಯ್ತು. ಸೊ ಇದೊಂದು ಆಲ್ರೆಡಿ ಸೆಕೆಂಡ್ ಪೇರ್ ಆಯ್ತು. ಇದು ಸೆಕೆಂಡ್ ಒನ್. ಇದೇನಕ್ಕೆ ತಗೋತಿದೀವಿ ಅಂತ, ಇದು ಫಸ್ಟ್ ಒನ್ ಏನಕ್ಕೆ ತಗೋತಿದೀವಿ ಅಂತಂದ್ರೆ ನಲ್ಲಿ ಎಲ್ಲಾದ್ರೂ ಶಾಪಿಂಗ್ ಹೋದ್ರೆ ಇಲ್ಲ ಅಂತಂದ್ರೆ ಬರ್ಬೇಕಿದ್ರೆ ಹಾಕೊಳ್ಳೋಣ ಅಂತ ಹೇಳಿ ಕೆಳಗಡೆ ಬಟ್ಟೆ ತಗೋತೀವಿ. ಅದು ಫಸ್ಟ್ ಪಿಂಕ್ ಕಲರು. ಸೊ ಈ ಬ್ಲೂ ಕಲರ್ ಏನಕ್ಕೆ ಅಂತಂದ್ರೆ ನಾವು ಒಮ್ಮೆ ಟೆಂಪಲ್ಗೆ ಬ್ಲ್ಯಾಕ್ ಹಾಕೋಬೇಡ ಅಂತೇಳಿ ಇದು ಬ್ಲೂ ಕಲರ್ ತಗೊಂಡಿದೀವಿ. ಸೊ ಇದೊಂದು ಬ್ಲ್ಯಾಕ್ ಕಲರ್ ಬಟ್ಟೆ, ಇದು ಹೊಸ ಬಟ್ಟೆ ನಮ್ದು. ಇದು ಇದು ಮೀಶೋ ತಗೊಂಡಿದ್ ಬಟ್ಟೆ. ಪ್ರೈಸ್ ಎಲ್ಲ ನಮ್ಮ ಸೈಡ್ ಅಲ್ಲಿ ಹಾಕ್ತೀವಿ ನೋಡ್ಕೊಂಡಿದ್ದು. ನೀವು ಪರ್ಚೇಸ್ ಮಾಡಿದ್ದು ಅದಕ್ಕೋಸ್ಕರ ಅಂತಾನೆ. ಇದು ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಗುಡ್, ಇಷ್ಟ ಆಯ್ತು. ಬಟ್ ಇದೇನಂತಂದ್ರೆ ಚೆನ್ನಾಗಿದೆ ಬಟ್ಟೆ. ನಾನು ಇಲ್ಲಿ ಒಂದು ಬ್ಯಾಗ್ ಅಲ್ಲಿ ಒಂದು ಗುಂಡಿ ಕೊಟ್ಟಿದ್ರು ಆಯ್ತಾ, ಅದು ತಗೊಂಡಿದ್ದ ದಿನನೇ ಕಿತ್ತುದ್ರು ಹೋಗ್ಬಿಟ್ಟಿದೆ. ನೀವೆಲ್ಲಾದ್ರೂ ಈ ಬಟ್ಟೆ ತಗೊಂಡ್ರೆ ಒಂದು ಚೆನ್ನಾಗಿರೋ ಗುಂಡಿ ತಗೊಂಡ್ರು ಟೆಂಪಲ್ಗೆ. ಅದೊಂದು ಇದೊಂದು. ಇದು ಟೆಂಪಲ್ ಹಾಕೋತಿಯಾ? ಇದೊಂದು. ಓಕೆ, ನಾವು 2 ಕುರ್ತಾಸ್ ಟೈಪ್ ತಗೋತಾ ಇದೀವಿ. ಯಾಕಂತಂದ್ರೆ ಒಂದು ನಮ್ಮನೆ ದೇವರು ಅದೆಲ್ಲ ಲಾಗ್ ಅಲ್ಲಿ ತಿಳಿಸ್ತೀವಿ. ನಾವು ಅಲ್ಲಿ ಇನ್ನ ಎಲ್ಲ ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ. ಬಟ್ಟೆನೇ ತಗೊಂಡಿಲ್ವಾ ಜಾಸ್ತಿ. ಇದೊಂದು ಟಿ ಶರ್ಟ್.
ಈ ಟೀ ಶರ್ಟ್ ಯಾಕೆ ಅಂತಂದ್ರೆ ಮಾಮೂಲಿ ಅದಕ್ಕೊಂದು ಮ್ಯಾಚ್ ಆಗುವಂಥದ್ದು ಒಂದು ಪ್ಯಾಂಟು 2 ಟೀ ಶರ್ಟ್ ತಗೊಂಡಿದ್ದೀನಿ. ಈ ಪ್ಯಾಂಟಿಗೆ ಮ್ಯಾಚ್ ಆಗೋಕೆ ಅದು ಟಾಪ್ ಇದೆ. ಸುಮ್ಮನೆ ಏನಂತಂದ್ರೆ ಜಾಸ್ತಿ ಪ್ಯಾಂಟು ಅಷ್ಟು ಜಾಸ್ತಿ ತಗೊಂಡೋದ್ರೆ ಲಾಂಗ್ ಜರ್ನಿ ಅಲ್ವಾ, ನಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತೇಳಿ. ಆ್ಯಂಡ್ ಇದು ಅಷ್ಟೇ, ನಾವು ಇರಮಾವಸೆ ಕೊಟ್ಟಿದ್ದೀನಿ, ಇದು ಲಾಕ್ ಇದೆ ಅಷ್ಟೇ. ಇದನ್ನು ನಾವು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು, ಫಿಟ್ ಆಗಿರ್ಬೋದು, ಆ್ಯಂಡ್ ಮೈನ್ಲಿ ಬಂದು ಪ್ರೈಸ್ ಆಗಿರ್ಬೋದು ಅಷ್ಟೇ, ಎಲ್ಲನೂ ತುಂಬ ಚೆನ್ನಾಗಿದೆ. ಅದನ್ನು ಪರ್ಚೇಸ್ ಇದನ್ನು ಅವಳ್ದೇನೆ. ಇದೇನಂತಂದ್ರೆ ಮ್ಯಾಚ್ ಮ್ಯಾಚಿಂಗ್ ಇಬ್ರು ಸೇಮ್ ಮ್ಯಾಚಿಂಗ್ ತಗೊಂಡಿದೀವಿ. ಸೇಮ್ ಟಿ ಶರ್ಟ್ ಅಂಡ್ ಸೇಮ್ ಪ್ಯಾಂಟ್. ಸೊ ಅಲ್ಲಿ ಮ್ಯಾಚ್ ಹಾಕೊಳ್ಳೋಣ ಅಂತ. ಎಲ್ಲಾದ್ರೂ ಟೈಮ್ ಸಿಕ್ಕಿದ್ರೆ ಹಾಕೋತೀನಿ, ಇಲ್ಲ ಅಂದ್ರೆ ನೈಟ್ ಹಾಕೊಂಡು ಬಂದ್ಕೊಡ್ತೀನಿ ಅಷ್ಟೇ. ಅದನ್ನ ತೋರಿಸ್ತೀವಿ, ಎಲ್ಲ ಹಾಕೋತೀವಿ ಅಂತ ಗೊತ್ತಿಲ್ಲ, ತೋರಿಸ್ತೀವಿ. ಅದ್ರ ಜೊತೆಗೆ ಇದು ಬ್ಲ್ಯಾಕ್ ಜೀನ್ಸ್ ಹಾಕೋತಾಳೆ. ಅದು ಅಷ್ಟೇ. ನಾವು ನಾರ್ಮಲ್ ಅಂಗಡಿಲಿ ಪರ್ಚೇಸ್ ಮಾಡಿದ್ದು, ಆನ್ಲೈನ್ ಶಾಪಿಂಗ್ ಮಾಡಿ. ಸೀರಿಯಸ್ಲಿ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮಗೆ ಪ್ಯಾಂಟ್ ಪರ್ಚೇಸ್ ಮಾಡಿ ಒಂದು 4 years ಮೇಲೆ ಆಗ್ತದೆ. ಅವಾಗಿಂದ ಇದು ನನ್ನ ಪ್ಯಾಂಟ್. ಇದು ನಾನು ಸ್ವಲ್ಪ ಮದ್ವೆ ದಪ್ಪ ಆದ್ಮೇಲೆ ಇವಳಿಗೆ ಕೊಟ್ಬಿಟ್ಟಿದ್ದೆ. ಇವಳು ಮುಕ್ಕಾಲ್ ಭಾಗ ಇವಳ ಬಟ್ಟೆಗಿನ್ನ ನನ್ನ ಬಟ್ಟೆಗಳೇ ಇವಳು ಜಾಸ್ತಿ ಹಾಕೊಂಡಿರೋದು. ಇವಾಗೆಲ್ಲ ಮಿನಿಮಮ್ ಅಂದ್ರೆ ಒಂದು 4 to 5 years ಸತತ ಓಕೆ. ನಾವು ಈ ಪ್ಯಾಂಟ್ ತಗೊಂಡು ಟೋನ್ ಜೀನ್ಸ್ ಇದು. ಸೊ ಇದು ಕಲರ್ ಕೂಡ ಶೇಡ್ ಹಾಕಿಲ್ಲ, ಆ್ಯಂಡ್ ಸೈಜ್ ಕೂಡ ನನಗೆ ಎಷ್ಟು ಫಿಟ್ ಆಗಿತ್ತು ಅಷ್ಟೇ ಇವಾಗಲೂ ಫಿಟ್ ಆಗಿದೆ, ಆ್ಯಂಡ್ ಎಕ್ಸ್ಪ್ಯಾಂಡ್ ಕೂಡ ಆಗಿಲ್ಲ. ಸೊ ಚೆನ್ನಾಗಿದೆ ಇದು ಪ್ಯಾಂಟ್. ಇದು ಪುಲೋವರ್ ಟೈಪ್. ಇದು ಚೆನ್ನಾಗಿದೆ ಅಲ್ವಾ, ನಂಗೆ ತುಂಬಾ ಇಷ್ಟ ಆಯ್ತು. ಫೇವ್ರೆಟ್ ಅಂತೆ. ಇವಾಗ ಪರ್ಚೇಸ್ ಮಾಡಿರೋದೇ ಒಂದು 3 days ಹಿಂದೆ. ಆಗ್ಲೇ ಇದು ಫೇವ್ರೆಟ್ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ಸ್ವಲ್ಪ ದೊಡ್ಡ ಆಯ್ತು, ಲೂಸ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಡುಮಾ ಬಟ್ಟೆ ಇದು ಹಾಕೊಂಡ್ರೆ ನಾನು ಆಲ್ರೆಡಿ ದಪ್ಪ ಆಗಿದ್ದು, ನೀನು ಇದು ಹಾಕೊಂಡ್ರೆ ಇನ್ನೂ ಆನೆ ತರ ಕಾಣಿಸ್ತೇನೆ. ಎಷ್ಟು ಬೇಡ ಆಯ್ತು? 1 2 3 4 5 ಕರೆಕ್ಟ್ ಆಯ್ತಾ? ಮುಗಿತಾ? ಇನ್ನ ಐತಿ ಅನ್ಸುತ್ತೆ. ಇವಾಗ ಸದ್ಯಕ್ಕೆ ಇಷ್ಟೇ. ಇವನ್ನೇ ಒಳಗಡೆ ಎಲ್ಲ ಮಿಕ್ಸ್ ಆಗಿದೆ. ನಾನು ತೆಗಿಬೇಕಿತ್ತು, ಎಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ಕೊಂಡಿದ್ವಿ, ಕ್ಲೀನಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದಿಷ್ಟು ಇವಳಿಲ್ಲ ಆಯ್ತು. ಟೋಟಲ್ 5 ಪೇರ್ ಬಟ್ಟೆ ತಗೊಂಡಿದ್ದಾಳೆ. ನಂಗೆ ಇನ್ನೂ ಸ್ವಲ್ಪ ಆ್ಯಡ್ ಆಗುತ್ತೆ, ಇನ್ನು ಸ್ವಲ್ಪ ಶಾಪಿಂಗ್ ಇದೆ ಮಾಡೋದು. ಒಂದು ಪ್ಯಾಂಟ್ ಎಲ್ಲ ತಗೋಬೇಕು ಸ್ವಲ್ಪ. ಶಾಪಿಂಗ್ ಅನ್ನೋದಕ್ಕಿಂತ ಡೈಲಿ ವೇರ್ಸ್ ಎಲ್ಲ ಡೈಲಿ ವೇರ್ಸ್ ಇನ್ನೂ ಯಾವ್ದನ್ನು ತಗೊಂಡಿಲ್ಲ, ಅದೆಲ್ಲ ಇನ್ನೊಂದು ಟ್ರಾಲಿಗೆ ಹೋಗುತ್ತೆ ಬಾಯ್ಸ್ದೆಲ್ಲ. ಸೊ ಇವಾಗ ಇದಿಷ್ಟು ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ. ಸೊ ಇವಾಗ ಹೋಗೋದಿನ ತೋರಿಸ್ತೀವಿ ಯಾರ್ಯಾರು ಹೋಗ್ತಿದ್ದೀವಿ ಅನ್ನೋದು. ಇವಾಗ ಚೆನ್ನಾಗಿ ತಗೋತೀನಿ. ಅಲ್ಲಿ ನಾವು A to Z ಅಂತಂದ್ರೆ ತಿನ್ನೋದು ಮಾಡೋದು ಎಲ್ಲ ಅದು ಬಿಟ್ಟು ಮಿಕ್ಕಿದೆಲ್ಲ ನಾವೆಲ್ಲೇ ಹೋದ್ರು ಅದನ್ನ ಲಾಗ್ ಮಾಡ್ತೀವಿ. ಇದನ್ನು ಸೇಮ್, ಇಬ್ರು ಸೇಮ್. ಅದು ಅವಳ ಪ್ಯಾಂಟ್, ಇದು ನನ್ನ ಪ್ಯಾಂಟ್. ಯಾವ್ದು? ಹೌದು, ಮಿಕ್ಸ್ ಆಗಿದೆ. ಸೊ ಇದು ಮಿಶಲ್ ತಗೊಂಡಿದ್ದೇನೆ. ಇಬ್ರು ಸೇಮ್ ತಗೊಂಡಿದ್ದೀವಿ. ಸೊ ಇಬ್ರಿಗೂ ಕ್ವಾಲಿಟಿ ಚೆನ್ನಾಗಿದೆ. ಇದು ನಾಟ್ ಬ್ಯಾಡ್ ಅಲ್ಲ, ತುಂಬಾ ಗುಡ್. ಇದಕ್ಕೆ ಈ ಟಾಪ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಇವಾಗ ಪರ್ಚೇಸ್ ಮಾಡಿದ್ದು. ಹೊರಗಡೆ ಸ್ವಲ್ಪ ಲೂಸ್ ಆಗೇ ಇರ್ಲಿ ಅಂತ. ಸೊ ಇತ್ತೀಚೆಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ಟೆಗಳು ಟೈಟ್ ಆಗಿ ಫಿಟ್ ಆಗಿ ಕೂರೋದಕ್ಕಿಂತ ದೊಗ್ಲ ಇದ್ರೆ ಕಂಫರ್ಟ್ ಅನ್ಸ್ತದೆ. ಅದನ್ನ ನಾನು ಇವಳು ನೋಡಿ ಕಲ್ತೆ. ಅದಕ್ಕೆ ಇವಾಗ ನಾನು ಸ್ವಲ್ಪ ಲೂಸ್, ಇದೆಲ್ಲ ನನ್ನ ಹಳೆ ಟಿ ಶರ್ಟ್ಗಳು. ಸೊ ಇನ್ನು ಆಗ್ತಾ ಇದೆ. ಸೊ ಇದೆಲ್ಲ ಸೊ ಈಗ ಇದೊಂದು ಇವಳ ಬಟ್ಟೆ ಇಷ್ಟವರೆಗೂ ನನ್ನ ಬಟ್ಟೆ ಆಯ್ತು. ಇಲ್ಲಿಂದ ಇವಳ ಬಟ್ಟೆ ಒಂದ್ ಪೇರ್ ಆಯ್ತು. ಇದೊಂದು ತಗೋತಾ ಇದ್ದೀನಿ. ಇದನ್ನು ಇವಾಗ ಪರ್ಚೇಸ್ ಮಾಡಿದ್ದು ಹೊಸದೇನೆ. ಇದು ಒಂಥರ ಸಿಂಹ ಬಟ್ಟೆ. ನನಗೆ ಸಿಂಹ ತರ ನಾನು ಹಾಕೊಂಡು ಚೆನ್ನಾಗಿದೆ. ಅಳಗಂಡ್ರೆ ಸ್ವಲ್ಪ ಕಮ್ಮಿ. ಸೊ ಆದ್ರೂ ಪಾಪ ಅಂತೇಳಿ ನನಗೆ ಇದೊಂದು. ಕೆಲವು ಸರಿ ಅನ್ಸುತ್ತೆ ಯಾಕೋ ತುಂಬಾ ಬೇಗ ಪರ್ಚೇಸ್ ಮಾಡಿದ್ವಿ ಅಂದ್ರೆ ನಮಗೆ ಟೈಮ್ ಸಿಕ್ಕಿದ್ರೆ ನಾವು ಲೇಟಾಗೆ ತಗೋಬೋದಿತ್ತು. ನಮ್ಗೆ ಟೈಮ್ ಇರೋದೇನೆ 1-2 days. 2 days ನಮ್ಗೆ ಟೈಮ್ ಇಲ್ಲ. ಅಂಡ್ ಇದು ಕೂಡ ಮೀಶೋಲ್ಲೇ ಪರ್ಚೇಸ್ ಮಾಡಿದ್ದು. ಬಟ್ಟೆ ಎಲ್ಲ ತಳ್ಕೊಂಡ್ಬಿಟ್ಟು ಚೆನ್ನಾಗಿದೆ ಬಟ್ಟೆ. ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಬಟ್ ನಾವು ಪೇ ಮಾಡಿರೋದಕ್ಕೆ 300 ಸಮಥಿಂಗ್ ಏನೋ ಇದೆ. ಬಟ್ ಅದನ್ನ ತೋರಿಸ್ತೀವಿ ಸೈಡ್ ಏನೋ ಇದು ತಗೊಳ್ಳೋದಿಕ್ಕರ ಅವಳು ತಗೊಳ್ಳೋದು. ನಾವು 2 ಟೆಂಪಲ್ಗೆ ಹೋಗ್ತಾ ಇದೀವಿ. ಸೊ ಅದ್ರ ಒಂದು ಅಂದ್ರೆ ಎಲ್ಲೆಲ್ಲಿಗೆ ಹೋಗ್ತಿದೀವಿ, ಏನೆಲ್ಲ ಹೇಳ್ಬಿಡು ಆಯ್ತಾ. ನೀನ್ ಬ್ಲಾಗೇ ಮಾಡೋದ್ ಬಿಡಿ, ಎಲ್ಲ ಹೇಳ್ಬಿಡು.
ಸಾರಿ ಇದೊಂದು ಇದ್ರ ಪೇರ್ ಇದು ಪ್ಲಾಜಾ ಟೈಪ್. ಇದು ನಾನು ಹೊಸ ತಗೊಳಕ್ ಹೋಗ್ಲಿಲ್ಲ ಯಾಕಂತಂದ್ರೆ ನನ್ನ ಹತ್ರನೇ ಇತ್ತು, ಇನ್ನ 2 ಇದೆ. ಸೊ ಈ ಸರಿ ಏನಂತಂದ್ರೆ ನಿಮ್ಗೆ ಗೊತ್ತು ಅಂತಾನೆ ಅಂತ ಇನ್ನೊಂದೇನ್ ವಿಷಯ ಅಂತಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದಾರೆ ಆಯ್ತಾ, ತುಂಬಾ ಜನ ಮೆಸೇಜ್ ಕೂಡ ಮಾಡಿದ್ದಾರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಪಾಪ ನಮ್ ಕಡೆ ವ್ಲಾಗ್ ಹಾಕಿ ಅಂತೇಳಿ. ಸೀರಿಯಸ್ ಆಗಿ ಇವತ್ತು ನಾನು ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ಅವ್ರಿಗೆಲ್ಲರಿಗೂ ನೀನ್ ಕೊಡು, ಅವ್ರಿಗೆಲ್ಲರಿಗೂ ಅಂತಂದ್ರೆ ಇವಾಗ ನೀವು ಎಕ್ಸಾಂಪಲ್ಗೆ ಈಗ ಮಧುಗೌಡ ನಿಶಾ ನಿಖಿಲ್ ಅವ್ರು ಇರ್ಬೋದು, ಅವ್ರ ಮನೆ ಫಂಕ್ಷನ್ ಅಲ್ಲೇ ವ್ಲಾಗ್ ಎಲ್ಲ ಮಾಡ್ತಾರೆ ಆಯ್ತಾ. ನಮಗೆ ತಿಂಡಿ ತಿನ್ನೋ ಕೂಡ ಟೈಮ್ ಇಲ್ಲ ಅಷ್ಟು. ಇದೊಂದು ಬಟ್ಟೆ ಇನ್ನ ಅದ್ರದ್ದು ಟ್ಯಾಗ್ ತೆಗ್ದಿಲ್ಲ, ಟ್ಯಾಗು ತೆಗೆದಿಲ್ಲ, ಹೊಸ ಬಟ್ಟೆ ಅಂತ ನಂದೆಲ್ಲ ಹಳೆ ಬಟ್ಟೆ. 499 rupees, ₹1 ಕಮ್ಮಿ 5,000. ಇದನ್ನ ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು, ಸೊ ಹಂಗೆ ಹಾಕೋತಾ ಇದೀನಿ ಅದನ್ನ. ಇದು ಒಂದು ತಗೋತಾ ಇದೀನಿ, ಇದಕ್ಕೆ ಒಂದು ಬ್ಲ್ಯಾಕ್ ಪ್ಯಾಂಟ್ ತಗೊಂಡಿದ್ದೀನಿ. ಸೊ ಅವರೆಲ್ಲ ಅದು ಹೆಂಗ್ ವ್ಲಾಗ್ ಮಾಡ್ತಾರೆ ದೇವ್ರೆ ಅನ್ಸುತ್ತೆ. ನಮ್ಮ ಮನೇಲಿ ಇಲ್ಲಿ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ರೂಮಲ್ಲಿ ಕರೀತಾರೆ ಅದು ತಗೊಳ್ಬ ಅಂತ, ರೂಮಲ್ಲಿ ಕೆಲಸ ಮಾಡ್ತಿದ್ರೆ ದೇವ್ರ ಹತ್ರ ಕರೀತಾರೆ ಹೂವ ಕೊಡ್ಬನ್ನಿ ಅಂತ ಪ್ಯಾಂಟ್. ಇಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಹೊರಗಡೆ ಡೆಕೋರೇಷನ್ ಹತ್ರ ಕರೀತಾರೆ, ಅಲ್ಲಿ ಹೋದ್ರೆ ಊಟದ ಹತ್ರ ಕರೀತಾರೆ, ಊಟದ ಹತ್ರ ಹೋದ್ರೆ ನೆಂಟ್ರು ಬಂದವ್ರೆ ಮಾತಾಡ್ಸು ಬಾ ಅಂತ ಕರೀತಾರೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬಿಟ್ಟು ಮಾಡೋರು ಮಾತ್ರ ಯೂಟ್ಯೂಬ್ ಚಾನಲ್ ಬೆಸ್ಟ್ ಗೈಸ್. ನಾನಂತೂ ನಮ್ಗಷ್ಟು ಮೇಂಟೈನ್. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಮನೇಲಿ ಜಸ್ಟ್ 1 ನಿಮಿಷ ಫೋನ್ ಇಟ್ಕೊಳ್ಳಂಗಿಲ್ಲ, ರಿಲೇಷನ್ಸ್ ಎಲ್ಲ ಬಂದ್ಬಿಟ್ಟು ಎನಿ ಟೈಮ್ ಫೋನ್ ಇಟ್ಕೊಂಡಿರ್ತೀನಿ ಅಂತೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರ. ಸೊ ಅದೊಂದು ಈಗ ನಮ್ಮ ಮನೇಲಿ ಫಂಕ್ಷನ್ ಮಾಡೋದು ಅಪ್ರೂಪಲ್ಲ. ನಮ್ಮ ಮನೇಲಿ ಯಾವಾಗಲೂ ಫಂಕ್ಷನ್ ಮಾಡ್ತಾನೆ ಇರ್ತೀವಲ್ವ ಜಾಸ್ತಿ, ವರ್ಷಕ್ಕಿಲ್ಲ ಅಂದ್ರೆ 1-2 ಫಂಕ್ಷನ್ ಆಗಿರ್ತದೆ ಗ್ರ್ಯಾಂಡ್ ಆಗಿ ಜನ ಬರುವಂತ ದಿನ. ನಾನು ಅವಾಗಲೇ ತೋರಿಸ್ದಾಗೆ ಇಬ್ರು ಸೇಮ್ ಟೀ ಶರ್ಟ್ ಹಾಕೋತಾ ಇದೀವಿ. ಸೊ ಇದು ನನ್ನ ಟೀ ಶರ್ಟ್. ಸೊ ನಾನು ಏನ್ ಹೇಳೋದು ಬಂದಿದ್ದು ಅಂದ್ರೆ ನಾವು ನಾಮಕರಣ ವ್ಲಾಗ್ ಮಾಡಿಲ್ಲ. ಸೊ ಅವತ್ತೆಲ್ಲ ಸ್ವಲ್ಪ ಬಿಸಿ ಇದ್ವಿ. ಬಟ್ ಅದೇನಂತಂದ್ರೆ ಪಾಪದು ಆಲ್ಬಮ್ ಬಂದಿದೆ ಆಯ್ತಾ, ಆಲ್ಬಮ್ ವ್ಲಾಗ್ ಮಾಡ್ತೀನಿ. ಮತ್ತೆ ಇನ್ನೊಂದೇನಂದ್ರೆ ಅವರು ಅಲ್ಲಲ್ಲೇ ಒಂದು ಸ್ವಲ್ಪ ಕ್ಲಿಪ್ಗಳನ್ನ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದ್ರೆ ಪಾಪ ಅವ್ರು ಮಾಡ್ಕೊಟ್ಟಿದ್ದಾರೆ. ಅವ್ರದನ್ನ ನಾನು ಅದನ್ನ ಹಾಕಿ ಒಂದು ಆಲ್ಬಮ್ ವ್ಲಾಗ್ ಅಂತೇಳಿ ಪಾಪು ನಾಮಕರಣ ಆಲ್ಬಮ್ ವ್ಲಾಗ್ ಅಂತೇಳಿ ನಾನು ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್. ನೈಟ್ ಮಲ್ಕೊಳ್ಳೋದಿಕ್ಕಂತ ನಂದಲ್ಲ ಇವಳ್ದು. ನೈಟ್ ಮಲ್ಕೊಳ್ಳೋಕೆ ಏನಾದ್ರು ಚೆನ್ನಾಗಿ ಕಾಣಿಸಿದ್ರೆ ಹೊರಗಡೆ ಹೋಗೋದಿಕ್ಕೂ ಆಯ್ತು. ಇದು ಒಂದು ತಗೋತಾ ಇದ್ದೀವಿ, ಇದು ಇವಳ್ದು. ಅಂಡ್ ನಾನ್ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ಹೊಟ್ಟೆಗೆಲ್ಲ ಹೊಟ್ಟೆ ಕಟ್ಸ್ಕೊಳ್ಳಿ ದಪ್ಪ ಆಗಿರೋದಕ್ಕೆ ತಗೋತಾ ಇದ್ದೀನಿ. ನಿಮ್ಮ ರಿಲೇಷನ್ಸ್ ಏನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ನಿಜವಾಗ್ಲು ಆ ಟೈಮಲ್ಲಿ ಏನೇನ್ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿಸ್ಕೊಳ್ತೀವಿ. ನಾವಂದ್ರೆ ಈಗ ತಗೋಬೇಕೆ ಜೊತೆ ದುಡ್ಡು ಖರ್ಚು ಮಾಡಿ ಬಂದು ಓಕೆನಾ. ನಾನು ಹೊರಗಡೆ ಫುಲ್ ಕಿಚ್ಚಾಡ್ತಾ ಇದ್ದೆ, ಆಗಲ್ಲ ನೋವು ಅಂದ್ಬಿಟ್ಟು. ಇವಾಗ ಗೊತ್ತಾಗ್ತಾ ಇದೆ, ಅವಾಗ ನಾನು ಟೀನಾಗೆಲ್ಲ ಕಟ್ಸ್ಕೊಂಡು ಅದು ಇದೆಲ್ಲ ಮಾಡಿದ್ರೆ ಇವಾಗ ಇದನ್ನೆಲ್ಲ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ. ಆ್ಯಂಡ್ ನಂದು ಇನ್ನೂ ಸ್ವಲ್ಪ ಬಟ್ಟೆಗಳು ಹ್ಯಾಡ್ ಆಗುತ್ತೆ. ನಂದು ಇನ್ನೂ ಅದು ಓಪನ್ನೇ ಮಾಡಿಲ್ಲ, ನಂದು ಆರ್ಡರ್ಸ್ ಬಂದಿರೋದ್ರಿಂದ ಮತ್ತೆ ಹೊರಗಡೆ ತಗೊಂಡ್ಬಂದದ್ದು ಯಾವುದೂ ಇಲ್ಲ ಹಾಕಿಲ್ಲ. ಸೊ ಅದೆಲ್ಲ ಆಮೇಲೆ ಹಾಕ್ತೀವಿ. ಆಲ್ರೆಡಿ ಸ್ಪೈಲ್ ಜೊತೆ ಬಟ್ಟೆ ಯಾರು ಹೇಳ್ತಾ ಇದ್ರೆ ಅಂತ ಇಲ್ಲಿ ವಿಡಿಯೋ ಮಾತಾಡ್ಬಿಡಿ ಇಷ್ಟು. ಮತ್ತೆ ಈಗ ಇನ್ನು ನಮ್ಮ ಅಮ್ಮನ ತೋರಿಸ್ತೇನೆ. ನಮ್ಮಮ್ಮ ಇದು ಸೇಮ್ ನನ್ನ ಹತ್ರ ಮತ್ತೆ ನಮ್ಮ ಅಮ್ಮ ಹತ್ರ ಒಂದೇ ತರ ಇದೆ. ನನ್ನ ಹತ್ರ ಲೈಟ್ ಪಿಂಕ್ ಅಲ್ಲಿ ಇದೆ, ನಮ್ಮಮ್ಮ ಹತ್ರ ಇದು ಏನಂತ ಇದು ಗ್ರೇ ಕಲರ್ ತರ ಇದೆ. ಇದು ನಮ್ಮ ಇವಾಗ ಎಷ್ಟು ನಂದು ಸೆಕೆಂಡ್ ಇವ್ದು ನೆಕ್ಸ್ಟ್ ನಾವು ಅಂದ್ರೆ ಇಲ್ಲಿಗೆ ಅವಳದು ಇನ್ನ ಸ್ವಲ್ಪ ಬಟ್ಟೆಗಳು ಬರ್ಬೇಕು, ನಮ್ದು ಇನ್ನ ಸ್ವಲ್ಪ ಬಟ್ಟೆ ಇಲ್ಲಿ ಬರ್ಬೇಕು. ಸೊ ಈಗ ನಮ್ಮಮ್ಮ ಒಂದು ಹಾಕ್ತಾ ಇದೀನಿ. ಎಲ್ಲ 5 ಪೇರ್ಸ್ ತಗೊಂಡಿದೀವಿ. ಮತ್ತೆ ಇವಳ್ದು ನನಗೆ ಸ್ವಲ್ಪ ಆಗಿದೆ, ಎಕ್ಸ್ಟ್ರಾ ಇದೆ. ನಂಗಿರೋ ಎಕ್ಸ್ಟ್ರಾ ಬಟ್ಟೆ ಬೇಕಂತ ನಮ್ಮಮ್ಮ ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಹಾಕ್ತಾ ಇದಾರೆ. ದೇಶಕ್ಕೆ ಐ ಥಿಂಕ್ ವೈಟ್ ಕಲರ್ ವೇರ್ ಮಾಡಿದ್ರೆ ವೈಟ್ ಇದೆ, ಬಟ್ ಅದನ್ನ ವೈಟ್ ಬ್ಲ್ಯಾಕ್ ಎಲ್ಲ ಪ್ಯಾಂಟ್ಸ್ ತಗೊಂಡಿದ್ದೀವಿ ಅಂತೀವಿ. ಒಂದು 3 ಪೇರೆ ತಗೊಂಡಿದ್ವಿ, ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೂ ಇದಕ್ಕೆ ವೈಟ್ ಅಂಡ್ ನಾನು ಟಾಪ್ ತೋರಿಸ್ತೀನಿ ರೀ. ಇದೆಲ್ಲ ನಮ್ಮ ಅಮ್ಮಂದು. ಇಲ್ಲ ಒಂದಿದೆ. ಸೊ ಈ ಟಾಪಿಗೆ ಬ್ಲ್ಯಾಕ್ ಕಲರ್ ವೇರ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಐ ಥಿಂಕ್ ವೈಟ್ ಅನ್ಕೋತೀನಿ. ಯಾವ್ದಾದ್ರು ಚೆನ್ನಾಗಿದೆ, ಬಟ್ ಎರಡು ತಗೊಂಡಿದೀವಿ. ಈ ಕಲರ್ಗೆ ವೈಟ್ ತುಂಬಾ ಡಾರ್ಕ್ ಆಗಿರುತ್ತೆ, ಸೊ ಬ್ಲ್ಯಾಕ್ ಬೆಟರ್ ಅನ್ಸುತ್ತೆ. ಕೊನೆಗೆ ನಮ್ಮ ಮಮ್ಮಿ ಆತರಕದ ಯಾವ್ದಾಗುತ್ತೋ ಯಾವ್ದಾಗ್ತಿಲ್ಲ.
ಸೊ ನಾವು ಪ್ರತಿ ಸಲ ಹೊರ್ಗಡೆ ಹೋದ್ರು ಅಯ್ಯೋ ಎಲ್ಲ ದಬ 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 ಅಂತಾನೆ ಆಯ್ತದೆ. ಸೊ ಅದಕ್ಕೆ ಈ ಸಲ ಎಲ್ಲ ಕಾಮಾಗಿ ಮುಗಿಸ್ಕೊಂಬರೋಣ ಅಂತ. ಸೊ ಇದೊಂದು ಟಾಪ್, ಇದೊಂದು ಟಾಪ್. ಅವ್ರು ಏನಂತಂದ್ರೆ 3-4 ಪೇರಲ್ಲಿ 4 ಪೇರ್ 5 ಪೇರಲ್ಲಿ 4 ಪೇರ್ ಡ್ರೆಸ್ ತಗೋತಿದ್ದಾರೆ, ಒಂದು ಸ್ಯಾರಿ ತಗೋತಿದ್ದಾರೆ. ಟೆಂಪಲ್ ಅಲ್ಲಿ ಸ್ಯಾರಿ ಹಾಕೊಳ್ಳೋಣ ಅಂತೇಳಿ ಅಲ್ಲಿ ಸ್ಯಾರಿ ತಗೋತಿದ್ದಾರೆ. ನಮಗಲ್ಲಿ ಕಾಲ್ ಮಾಡಿ ಹೇಳಿದ ಪ್ರಕಾರ ನಾನು ಸ್ಯಾರಿ ಹಾಕೋಬೇಕು ಅಂತ ಅನ್ಕೊಂಡೆ, ಮನೆ ದೇವ್ರಿಗಲ್ವಾ ಅಂತ. ಸೊ ಅಲ್ಲಿ ಅಂತಂದ್ರೆ ಫುಲ್ ರಶ್ ಇರುತ್ತೆ, ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕಾಲ್ ಮಾಡಿದ್ರು ನಮ್ಮ ಅತ್ತೆ ಅವರು. ಸೊ ಡ್ರೆಸ್ಸೇ ಹಾಕೋಬಿಡಿ, ಸುಮ್ಮನೆ ಸೀರೆ ಬೇಡ, ಸೀರೆ ಎಲ್ಲ ಬೇಡ ಅಂತ. ಸೊ ಎಲ್ಲ ಕಲ್ಸೋಗಿದೆ ಫ್ರೆಂಡ್ಸ್. ನಮ್ಮಮ್ಮಂದು ಇನ್ನೂ ಒಂದ್ ಜೊತೆ ಇದೆ ಇಲ್ಲಿ, ಬ್ಲ್ಯಾಕ್ ಅಂಡ್ ವೈಟ್ ವೇರ್ ಮಾಡ್ತಾ ಇದ್ದಾರೆ. ನಮ್ಮಿಂದ 4 ಆಯ್ತು. ಇದು ಬ್ಲ್ಯಾಕ್ ಅಂಡ್ ವೈಟ್, ಇದೊಂಥರ ಚೆನ್ನಾಗಿದೆ. ಇದು ಮತ್ತೆ ಇದು ಗ್ರೀನ್ ಕಲರ್ ಎಲ್ಲಿ ಯಾಕಂದ್ರೆ ಸಿಗ್ತಲ್ಲ ನನಗೆ. ಸರಿ ಇದೀಗಿದೆ. ಸೊ ಇದೆಲ್ಲ ಪರ್ಚೇಸ್ ಮಾಡಿರೋದು ಇವಾಗ ಮಾತ್ರ ಮೀಶೋ ಪ್ರಾಡಕ್ಟ್ಸ್. ನಾವು ಎಲ್ಲ ಇದು ಯಾವ್ದೆಲ್ಲೋ ಒಂದೊಂದಷ್ಟೇನೆ ಹಳೇದ ತಗೋತಿರೋದು. ಹಳೇದು ಅಂತಂದ್ರೆ ಇದಕ್ಕೆ ಶಾಪಿಂಗ್ ಏನ್ ಮಾಡಿಲ್ಲ ನಾವು. ನಮ್ಮಮ್ಮಿ ತಗೋಬಿಟ್ಟು ಹಾಕೊಂಡೇ ಇರಲ್ಲ. ಇವಳಿಗೆ ನಮ್ಮ ಮನೇಲಿ ನಾನು ಇದಕ್ಕೆ ಶಾಪಿಂಗ್ ಮಾಡಿದ್ದೀನಿ. ನನ್ಗೆ ಇವತ್ತೊಂದು ಬಟ್ಟೆ ತಗೊಂಡಿದ್ದೀನಿ ಅಂದ್ರೆ ಅದನ್ನ ನೈಟ್ ಆದ್ರೂ ಹಾಕೊಂಡ್ ಮಲ್ಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ನಮ್ಮ ಮಮ್ಮಿಗೆ ನಮ್ಮ ಅಪ್ಪಂಗಲ್ಲ, ಅದೊಂದು ವರ್ಷ ಬಿಟ್ಟು ಹಾಕೊಂಡ್ರು ಏನಿಲ್ಲ. ನಾನು ಏನಂತ ಅಂದ್ರೆ ನಾವ್ ಏನಾದ್ರು ವೆಕೇಶನ್ಗೆ ಹಾಕೋಣ ಅನ್ಕೋತೀವಿ. ಇವಳು ಹಂಗಲ್ಲ, ತಗೊಬಂದ್ರೆ ಬೇಡ. ಕೆಲವ್ರು ಹೇಳ್ದಲ್ಲ ಮಂಗಳವಾರ ಹೊಸ ಬಟ್ಟೆ ಹಾಕ್ಬಾರ್ದು ಅಂತ. ಸೊ ಇವಳ್ದು ಅದೇನಿಲ್ಲ, ಮಂಗಳವಾರ ಏನಾದ್ರು ಹಾಕೊಳ್ಳೋದಂತ. ನಾವ್ ಏನಂತ ಅಂದ್ರೆ ಅಲ್ಲಿ ಒಂದು ಟ್ರೈನ್ ಅಂದ್ರೆ ಇಲ್ಲಿಂದ ಹೋಗ್ಬೇಕಿತ್ತು ಅಂತೇಳಿ ಒಂದ್ ಬಟ್ಟೆ ತಗೊಂಡೆ ಆಯ್ತಾ. ಅದು ಪ್ಯಾಂಟ್ ಒಂಥರ ಲೂಸಿ ಆಗಿತ್ತು. ಅದನ್ನ ಇವ್ರು ಏನ್ ಮಾಡಿದ್ರು, ನಮ್ಮ ಮಮ್ಮಿ ಮತ್ತೆ ಅಕ್ಕ ಇದ್ರು ಚೆನ್ನಾಗಿಲ್ಲ ಅಂತಾನು. ನಾನ್ ತಗೊಳಕ್ ಬಿಟ್ಬಿಟ್ಟು ಚೆನ್ನಾಗಿ ತಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಚೆನ್ನಾಗಿಲ್ಲ ಅಂತಿದ್ರಲ್ಲ ಅಂತೇಳಿ ಒಂದ್ ಸ್ವಲ್ಪ ಬೇಜಾರಾಯ್ತಾ. ಬೇಜಾರೇನಾಗಿಲ್ಲ, ನೋಡ್ಬಿಡೋಣ ನನಗ್ ಕಂಫರ್ಟಬಲ್ ಆಗೈತಾ ಅಂತೇಳಿ ಆಲ್ರೆಡಿ ಅದನ್ನ ಹಾಕಿ ಒಗ್ಗಕ್ಕೆ ಹಾಕ್ಬಿಟ್ಟಿದ್ದೀನಿ ಬಟ್ಟೆ. ಇವಳು ದಿನ ಒಂದು ಟಿ ಶರ್ಟ್ ಇದೆ, ನಂದು ಅನ್ಸುತ್ತೆ. ನಂದು ಇನ್ನ ಒಂದು ಟಿ ಶರ್ಟ್ ಇದೆ. ಇದು ನಂದು ನಾರ್ಮಲ್ ಆಗಿ ಹಾಕೊಳ್ಳಿಕ್ಕೆ ಸೇಮ್ ಬಡ್ಡಿ ಪ್ಲಾಂಟ್. ಗುಡ್ ಬಾಯ್ ಗೋಸ್ ಟು ಹೆವೆನ್, ಬ್ಯಾಡ್ ಗರ್ಲ್ ಗೋಸ್ ಟು ಓಕೆ. That's it. Bad girl goes to ಬಚ್ಚೆ. ಇದೊಂದು ಎತ್ಕೋದೆ, ಇದು ಎಕ್ಸ್ಟ್ರಾ ಇರ್ಲಿ ವೈಟ್ ಕಲರ್ ಅಂತ ಹೇಳಿ ಅದನ್ನೆಲ್ಲ ಸೈಡಿಗೆ ಕಮ್ಗೆ ಹಾಕು. ಪ್ಯಾಂಟ್ಸ್ ಏನಂತಂದ್ರೆ ಈಗ ಟಾಪ್ ಬೇಕಾದ್ರೆ ಹೆಂಗಾದ್ರೂ ಹಾಕೋಬಿಡ್ಬೋದು, ಒಣಗಿಲ್ಲ ಅಂತಂದ್ರೆ ಅದು ಪರವಾಗಿಲ್ಲ ಅನ್ಸುತ್ತೆ. ಬಟ್ ಪ್ಯಾಂಟ್ ಇರಿಟೇಷನ್ ನಮ್ಗೆಲ್ಲ ಆಗ್ಬಿಡುತ್ತೆ ಅಂತೇಳಿ ಸೊ ಪ್ಯಾಂಟ್ಗಳು ಎಕ್ಸ್ಟ್ರಾ ಪೇನ್ ಅಂತೇಳಿ ತಗೋತಿದ್ದೀವಿ. ಸೊ ಇನ್ನು ಮಿಕ್ಕಿದೆಲ್ಲ ಇಲ್ಲಿ ನಂದು ಇವಳ್ದು, ಇಲ್ಲಿ ಇವಳ್ದು ನಮ್ಮ ಮಮ್ಮಿದು. ಸೊ ಇಲ್ಲಿಗೆ ಪಾಪದ್ ಬರೋದು ಇಷ್ಟು ಸ್ಪೇಸಲ್ಲಿ ಪಾಪದು. ನಮ್ಗೆ ಎಷ್ಟೆಷ್ಟಿದೆ ಅವನಿಗೂ ಅಷ್ಟಿದೆ, ಅವ್ನಿಗೆ ಜಾಸ್ತಿನೇ ಬೇಕು. ಅವ್ನು ಇಲ್ಲಿಗೆಲ್ಲ ಹಾಕೋಬೇಕು ಅವ್ನು ಬಟ್ಟೆ. ಗೈಸ್ ಅವನದು ಎಷ್ಟು ವೇಟ್ ತೊಗೊಂಡಿದ್ವಿ ಅಂತ ನೀವು ಕೌಂಟ್ ಮಾಡ್ಕೊಳ್ಳಿ, ಕೌಂಟ್ ಮಾಡಿ ಕಮೆಂಟ್ ಹಾಕಿ. ಇದು ಸೊ 1 ಪೇರ್. ಇದು ಪ್ಯಾಂಟ್ ಚಡ್ಡಿ ಎಲ್ಲ ಒಂದೇ ಅವನಿಗೆ. ಸೊ ಇವಾಗ ಎಲ್ಲ ನಮ್ಮನ್ನೇ ಕರ್ಕೊಂಡು ಹೋಗಿದ್ದಾರೆ, ಪಾಪ ವಿಡಿಯೋ ಮಾಡ್ತಿದ್ದಾರಲ್ಲ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಅವರು. ಇಲ್ಲಾಂದಿದ್ರೆ ಟ್ರೈಪೋಡ್ ಎಲ್ಲ ಇಲ್ಲಿ ಒಂದು ಬಟ್ಟೆ ವೈಟ್ ಪ್ಯಾಂಟ್ ಇದೆ, ಎಲ್ಲ ಬಟ್ಟೆ ಒಳಗಡೆ ಮಿಕ್ಸ್ ಆಗ್ಬಿಟ್ಟಿದೆ. ಇಷ್ಟು ಕಿರ್ಚಿಲ್ಲ. ಬೆಳಿಗ್ಗೆ ಹೊತ್ತು ಎಲ್ಲ ಕಿರ್ಚುತ್ತಾನೆ, ರಾತ್ರಿ ಹೊತ್ತು ಕಿರ್ಚಿರೋದನ್ನೇ ಮತ್ತೆ ಕನ್ವರ್ಟ್ಸ್ ಮತ್ತೆ ಕಿರ್ಚುತ್ತಾನೆ ಗೈಸ್. ಇದ್ರದ್ದು ಇದು ಒಂದು ಪೇಜ್ ಇದೆ. ಇಷ್ಟು ಕಿರ್ಚಿಲ್ಲ. ಬೆಳಿಗ್ಗೆ ಹೊತ್ತು ಎಲ್ಲ ಕಿರ್ಚುತ್ತಾನೆ, ರಾತ್ರಿ ಹೊತ್ತು ಕಿರ್ಚಿರೋದನ್ನೇ ಮತ್ತೆ ಕನ್ವರ್ಟ್ಸ್ ಮತ್ತೆ ಕಿರ್ಚುತ್ತಾನೆ ಗೈಸ್. ಇದ್ರದ್ದು ಇದು ಒಂದು ಪೇಜ್. ಇದ್ರ ಶರ್ಟ್ ಏನಾಯ್ತು, ನಾವೆಲ್ಲ ಏನ್ ಮಾಡಿದೀವಿ ಅಂತ ಅಂದ್ರೆ ತಪ್ಪು ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದೀವಿ. ನಾವು ಮಡ್ಚಿಟ್ಕೊಂಡ್ರೆ ಅದೇ ಗೈಸ್ ಶಾಪಿಂಗ್. ಇದು ಎರಡನ್ನು ಟೆಂಪಲ್ಗೆ ಅವನಿಗೆ. ಇದು ನಾವು ಹೋಗ್ತಾ ಇದ್ದು ಟ್ರೈನಲ್ಲಿ ಅಲ್ವಾ. ಸೊ ನಾವೇನೋ 2 ಬಟ್ಟೆಯಲ್ಲಿ ಮ್ಯಾನೇಜ್ ಮಾಡ್ಕೋತೀವಿ. ಸೊ ಪಾಪಗೊಂದು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಆಮೇಲೆ ಏನಂದ್ರೆ ಮಕ್ಳಿಗೆ ಪ್ಲಾನ್ ಮಾಡೋದೇ ವೇಸ್ಟ್. ಆಕ್ಚುಲ್ ಆಗಿ ನಾವು ನಾಮಕರಣಕ್ಕೆ ಅಂತೇಳಿ ಅಷ್ಟಷ್ಟು ದುಡ್ಡು ಕೊಟ್ಟು ಬಟ್ಟೆ ತಗೊಂಡ್ ಬಂದ್ಬಿಟ್ಟ. ಆಮೇಲೆ ಆಕ್ಚುಲ್ ಇನ್ನೊಂದೇನಂದ್ರೆ ನಮ್ಗೆ ಆರಾಮ್ಸೆ ಬಟ್ಟೆ ತಗೋಬಹುದು. ಮಕ್ಕಳು ಬಟ್ಟೆ ಇಷ್ಟು ರೇಟ್ ಅಂದ್ರೆ ಮತ್ತೆ ಪ್ರೈಸ್ ಹುಡ್ಕ್ಬೇಕು ಅಂದ್ರೂ ಕಷ್ಟ. ಈ ಕಡೆ ತಗೋಬೇಕು ಅಂದ್ರೆ ಎಷ್ಟು ರೇಟ್. ಇಷ್ಟು ಟಿ ಶರ್ಟ್ ಇರ್ತದೆ, 450 ರೂಪಾಯಿ 500 ರೂಪಾಯಿ ಇರ್ತದೆ. ಅಷ್ಟೆಲ್ಲ ಖರ್ಚು ಮಾಡಿ ತಗೊಂಡ್ವಿ. ಅವನದು ಹಾಕೊಳ್ಳೇ ಇಲ್ಲ ಪುಣ್ಯ.
ಫುಲ್ ಮಾಮೂಲಿ ಡೈಲಿ ಏನ್ ಹಾಕತಾನೆ ಅದೇ ಬಟ್ಟೆ ಹೊಸದೊಂದು ಸೇಫ್ಟಿಗೆ ಅಂತ ಬೀಚ್ ಬೀಚಿಗೆ ಹೋಗಲ್ಲ. ಅವ್ನು ನಾಮಕರಣ ಬಟ್ಟೆ ಅದು ಇಲ್ಲ ನಾಮಕರಣ ಬಟ್ಟೆ ಬ್ಲಾಗು ಒಬ್ರು ಬಂದ್ರು ಹಾಕೊಂಡ್ರು ಹೋದ್ರು. ಸೊ ಇದೊಂದು ಬಟ್ಟೆ ಸೊ ಇದು ಚೆನ್ನಾಗಿದೆ ಬ್ಲ್ಯಾಕ್. ಬಟ್ ಇವ್ರ ಮನೆಗೆ ಹೋಗ್ಬಿಟ್ಟು ಏನೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಚೆನ್ನಾಗಿತ್ತು ಬಟ್ಟೆ. ಸೊ ನಿಮ್ಗೆ ಎಷ್ಟು ಜೊತೆ ಇತ್ತು ಅಂತ ಕೌಂಟ ಮಾಡಿಲ್ವಲ್ಲ 1 2 3 ಇದು ಒಂದು ಆಸ್ಟ್ರೇಲಿಯಾ ಇಂದ ತಂದಿರುತ್ತೆ. 5 6 7 ಇಲ್ಲಿ 8 9 ಪೇರ್ಸ್ ಇದೆ ಇಲ್ಲಿ. ಟೀ ಶರ್ಟ್ 2 ಆಗುತ್ತೆ. 9 10 11 ಅದೊಂದು 12. ಸೊ ಇದೊಂದು 12 ಇದು ಚಡ್ಡಿ ಅಂತೂ 30ಗಿಂತನೂ ಜಾಸ್ತಿ ಇದೆ. ಬಟ್ಟೆ ಅವನಿಗೆ 13 ಪೇರ್ ಶರ್ಟ್ಸ್ ತಗೊಂಡಿದ್ದೀವಿ. ಪುಟಾಣಿ ಚಡ್ಡೀಸು ಇಷ್ಟ ಅಂತೈತಿ. ಮಾಮ್ ಡರ್ಗೀಸಿದ್ ನಮ್ಮ ಮಮ್ಮಿ ಬುಕ್ ಮಾಡಿರೋದು. ಪಾಪಚ್ಚಿ ಅವ್ರನ್ನೇನೋ ಒಂದು ಸ್ವಲ್ಪ ಇಷ್ಟಪಟ್ಕೊಳ್ಳಿ ಅಂತೇಳಿ ನಮ್ಮ ಮಮ್ಮಿ ಬುಕ್ ಮಾಡಿರೋ ಪ್ಯಾಂಟ್ ಇದು. ಒಂದು ಟೀ ಶರ್ಟ್ ಇತ್ತು ಹಂಗೆ ಆಗೋದೇ ಇಲ್ಲ ಈಗ. ಏನೋ ಹೇಳಕ್ಕಂದ್ರೆ ನಂಗೆ ಮಾಡ್ತಾ ಇತ್ತು. ನಾನು ಮರ್ಸಿಲ್ಲ. ಹೌದು ಮರ್ಸಿದ್ದು ಮಾತಾಡ್ಕೊಂಡು ಹೌದೌದು ನೆನಪತ್ತು ಅವ್ನಿಗೆ ಏನಂತ ಅಂದ್ರೆ ಅವನ್ ನಮ್ಗೆ ಒದ್ದೆ ಆಗ್ಬಿಟ್ರೆ ಹೋಗಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಈ ಕಡೆ ಡೈಪರು ಹಾಕ್ಸ್ಕೊಳ್ಳಲ್ಲ ಅವನು. ಡೈಪರ್ ಹಾಕ್ಸ್ಕೊಂಡ್ರೆ ಇರಿಟೇಷನ್ ಅವನಿಗೆ. ಸೊ ನೈಟ್ ಹೊತ್ತು ಮಾತ್ರ ಅಂದ್ರೆ ಮಲ್ಕೊಬಿಡ್ತಾನೆ ಅಲ್ವಾ ಅಂತೇಳಿ ನೈಟ್ ಹೊತ್ತು ಮಾತ್ರ ಡೈಪರ್ ಹಾಕ್ತಿವಿ ಅಷ್ಟೇನೆ ಅವನಿಗೆ. ಮಾರ್ನಿಂಗ್ ಎಲ್ಲ ಹಾಕಲ್ಲ. ಅದನ್ನೆಲ್ಲ ಟವಲ್ಸ್ಗಳು ತಗೊಂಡಿದ್ದು ಆಕ್ಚುಲಿ ನಿನ್ನ ತಗೋತೀವಿ. ಸೊ ಹೋಗೋ ಹಿಂದಿನ ದಿನ ಹಾಕೊಂಡ್ರೆ ಆಯ್ತು, ಇಲ್ಲ ಹೋಗೋ ದಿನ ಪ್ಯಾಕ್ ಮಾಡ್ಕೊಂಡ್ರೆ ಆಯ್ತು ಅಂತ ಇಷ್ಟು ತಗೊಂಡಿದೀವಿ. ಅಂಡ್ ಇದು ಸ್ವಲ್ಪ ನಾನು ಹೇಳ್ತೀನಿ, ಇದು ಮಾತಾಡಕ್ಕೆ ಬಿಡಲ್ಲ ಗೈಸ್ ಓಕೆನಾ. ಅದೇ ಅವನಿಗೆ ಚಡ್ಡಿಲಿ ಏನಾದ್ರು ಸುಸ್ತು ಮಾಡ್ಕೊಬಿಡ್ತು ಅಂತಂದ್ರೆ ಅದು ತದ್ದು ಅದು ಚೇಂಜ್ ಮಾಡೋವರೆಗೂ ಅಂತ ಇರ್ತಿದ್ದೀನಿ. ಸೊ ಇವಾಗ ಫೋನ್ 15 ವಿಡಿಯೋ ಮಾಡೋಣ. ಸೊ ಇಷ್ಟು ಪ್ಯಾಕ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಅಂದರೆ ಏನಾದರೂ ಬಟ್ಟೆ ಹೇಳ್ಬಿಟ್ಟು ಟವಲ್ಸ್ ಬೇಕು ಅಂತಂದ್ರೆ ಇದು ಮಾಡ್ತೀವಿ. ಇಲ್ಲೊಂದು ಸ್ವಲ್ಪ ಏನಾದರೂ ಥಿಂಗ್ಸ್ ಇಟ್ಕೊತೀವಿ. ಸೊ ಈಗ ಇಷ್ಟು ಪ್ಯಾಕ್ ಆಗಿದೆ ಆಯ್ತಾ. ಇನ್ನು ನೆಕ್ಸ್ಟು ನಮ್ಮ ಸ್ಕಿನ್ ಕೇರ್ ಮುಖಕ್ಕೆ ಏನೇನು ಕ್ರೀಮ್ ಹಾಕ್ತೀವಿ ಅಂತೇಳಿ ಅದ್ರದ್ದು ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೀವಿ. ಮೇಕಪ್ ಐಟಮ್ಸ್ ಪ್ಯಾಕ್ ಇಲ್ಲ ಅಂದರೆ ನಮ್ಮ ಅಪ್ಪನಿಂದ ಬಂದಿಲ್ಲ. ಅವ್ರದ್ದೆಲ್ಲ ಅಲ್ಲೂ ಇನ್ನೊಂದು ಟ್ರಾಲಿಗೆ ಹೋಗುತ್ತೆ. ಅಂದ್ರೆ ಅವ್ರದ್ದೆಲ್ಲ ಲಾಕ್ ಮಾಡೋಕ್ಕಾಗಲ್ಲ. ಅವ್ರದಿನ ಸ್ವಲ್ಪ ಅವ್ರು ಬಂದು ಇಟ್ಕೊಡ್ಬೇಕು. ಅವ್ರು ಏನಂತ ಅಂದ್ರೆ ಅವ್ರ ಹುಡುಗರದೆಲ್ಲ ಭಾನುವಾರ ಸಂಜೆ ಬೆಳಿಗ್ಗೆ ಮಾಡ್ಕೊಂಡ್ರೆ ಆಗ್ತದೆ. ಸೊ ನಮ್ದೇ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ನಾವೀಗ ಇದನ್ನ ತಗೋತಾ ಇದ್ವಿ. ಆ್ಯಂಡ್ ಇನ್ನು ನಮ್ಮ ಮೇಕಪ್ ಐಟಮ್ಸ್ ಫಸ್ಟು ನಾವೇನೇ ಮೇಕಪ್ ಐಟಮ್ಸ್ ತಗೊಂಡು ಫಸ್ಟ್ ಎಲ್ಲ ನಮ್ಗೆ ಏನೇನ್ ಬೇಕು ಅಂತ ಫಸ್ಟ್ ತಿಳ್ಕೊತಿದ್ವಿ. ಇವಾಗ ತಗೊಂಡಿದ್ದೀನಿ ಕಣೆ, ಕ್ರೀಮ್ ತಗೊಂಡಿದ್ದೇನೆ ಕಣೆ, ಲೀಡಿಂಗ್ ಬಾಟ್ಲು ತಗೊಂಡಿದ್ದೇನೆ, ಜರ್ಕಿನ್ ತಗೊಂಡಿದ್ದೇನೆ, ಅವನು ಸ್ವೆಟ್ರ್ ತಗೊಂಡಿದ್ದೀನಿ. ಇದಿಷ್ಟನ್ನ ನಾವು ಮೇಕಪ್ ಆಕ್ಸೆಸರೀಸ್ ತಗೊಂಡು ಹೋಗ್ತಾ ಇದೀವಿ. ಏನೇನು ತಗೊಂಡೋಗ್ತಿದೀವಿ ಅಂತಾನೆ ಅಲ್ಲಿ ಫಸ್ಟಿಗೆ ಬ್ರಷ್ ಸೋಪ್ ಆ್ಯಂಡ್ ಬ್ರಷ್ ಇನ್ನು ಸ್ವಲ್ಪ ತಗೋಬೇಕು. ಅಲ್ಲೆಲ್ಲ ಪಾಪು ಆಟಾಡ್ಕೊಂಡು ಬಿಡಿಸಿದ್ದೇನೆ. ಸೊ ಇದೆಲ್ಲ ಇಲ್ಲಿ ಹೋಗುತ್ತೆ. ಸೊ ಪಾಪು ಆಟಾಡ್ತಾಯಿರಲಿ. ಆ್ಯಂಡ್ ಇದು ನಮ್ಮಮ್ಮನ ಕ್ರೀಮ್. ಇದು ನಾವು ಹಾಕೋತೀವಿ. ಆ್ಯಕ್ಚುಲಿ ಇದು ಬಾಕ್ಸ್ ತೋರಿಸ್ತೀನಿ ನನ್ನ ತಂಗಿಗೆ. ನಾನು ಏನಂತ ಅವಳಿಗೆ ಏನು ಬೇಕಂತ ಗೊತ್ತಾ, ಇದನ್ನ ಕ್ರೀಮ್ ನಾನು ಯೂಸ್ ಮಾಡಬೇಕಂತೆ, ಬಾಕ್ಸ್ ಅವಳಿಗೆ ಕೊಡ್ಬೇಕಂತ. ಇದು ಯಾಕಂದರೆ ನೋಡೋಕೊಂಥರ ಚೆನ್ನಾಗಿತ್ತು ನೋಡಿ ಕಾಣಿಸ್ತಿದೆಯಾ ಕ್ಲೀನಾಗಿ. ಇದು ಅವಳಿಗೆ ಕೊಡ್ಬೇಕಂತೆ. ಸೊ ಮತ್ತೆ ಇದು ಹ್ಯಾಂಡ್ ಪೌಡರ್. ಇದನ್ನು ಲ್ಯಾಕ್ಮಿ ಪೌಡರ್ ಒಳಗಡೆ. ಇದನ್ನು ಒಳಗಡೆ ಬಾಕ್ಸ್ ಚೆನ್ನಾಗಿದೆ. ನನ್ನ ಮಗ ಬಂದು ಅಲ್ಲಿ ನಿಂತ್ಕೊಳ್ಳೋದು ಕಲಿತಿದ್ದಾನೆ. ನಿಂತ್ಕೊಳ್ಳೋದು ಇವಾಗ ಕಲಿತಾ ಇದೆ. ಬಿಡು ಪಾಪ. ಆ್ಯಂಡ್ ಲಿಪ್ಸ್ಟಿಕ್
ಒಂದು 3 ಶರ್ಟ್ಸ್ ತಗೊಂಡಿದೀವಿ. ಒಂದು 2 ಶೇಡ್ಸ್. ಇನ್ನೊಂದು ಒಳಗಡೆ ಇದೆ, ದೇವ್ರಿಗೆ ಹಾಕಿದ್ಮೇಲೆ ಎರಡೇ ಸಾಕು. ಇದು ಜುಡಿಯೋ ತಗೊಂಡಿದ್ದು, ಅದು ಅಂಗಡಿ ತಗೊಂಡಿದ್ವಿ ನೋಡಿ. ಜುಡಿಯೋ ಅಂಗಡಿ ತಗೊಂಡಿದ್ದು, ಇದು ಅಂಗಡಿ ತಗೊಂಡು ನಾರ್ಮಲ್ ಅಂಗಡಿಯಲ್ಲಿ ತಗೊಂಡಿದ್ದು. ಚೆನ್ನಾಗಿದೆ, ಇದು ನನ್ನ ಫೇವ್ರೆಟ್. ಇದು ನನ್ನ ಟ್ರೆಂಡ್ ಮಾಡಿದ್ದಾನೆ. ಹಾಕಿರೋ ಲಿಪ್ಸ್ಟಿಕ್ಕು ಅದು. ಆಮೇಲೆ ಇದೊಂಥರ ಲ್ಯಾಕ್ಮಿ ಕ್ರೀಮ್ ಆಯ್ತಾ, ಚೆನ್ನಾಗಿದೆ. ಮಿಂಚೆಲ್ಲ ಮಿಣಿ ಬರುತ್ತೆ. ಜಾತ್ರೆ ಒಂಥರ ಇದು ಜಾತ್ರೆ ತರ. ಪ್ರಮೋಷನ್ ಗಿಮೋಷನ್ ಏನೂ ಅಲ್ಲ. ಸೊ ನಾವು ಪರ್ಚೇಸ್ ಮಾಡೋದು ತೋರಿಸ್ತಿರೋದು. ಚೆನ್ನಾಗಿದೆ. ನೈಟ್ ಟೈಮ್ ಹೋಗಿದ್ರೆ ಲೈಟ್ ಬಂದ್ರೆ ಮುಖಕ್ಕೆ ಇದು ಹೈ ಶೇಡ್ಸ್. ಐ ಶೇಡ್ಸ್ ನಾನು ತೋರಿಸ್ತೀನಿ. ಮೆತ್ತಿ 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 ಕಂಡಿದೆ. ಅದ್ರ ಟಗ್ಲೈನ್ ಸಾಂಬ್ಸ್ ಹೋಗ್ಬಿಟ್ಟೈತೆ. ಸುಮ್ಮನೆ ತಗೊಳ್ಳೇ ಬೇಡ್ದು. ಹೌದು, ನನ್ಗೆ ಇವಳು ಹೆಂಗೆ ಅದ್ರ ಹೊಸ ಬಟ್ಟೆ ನಡೆಸಿ ಹೊಸ ಬಟ್ಟೆಗಳನ್ನ ನೋಡಿ. ಇವಳು ಅದೇನೋ ದೊಡ್ಡವಳು ಆಗ್ಬಿಟ್ಮೇಲೆ ಇವಳೇ ಪ್ಯಾಕ್ ಮಾಡ್ಕೋಬೇಕು ಅಂತ ಇದ್ಲು. ಹಿಂಗ್ ಕಣ್ಣು ಮುಚ್ಚು ಅಂತ ಮಮ್ಮಿನೇ ಹೇಳ್ತಾರೆ. ಸುಸ್ವಲ್ಲ ಅದು. ಇದು ಒಂದು ನೆಕ್ಸ್ಟ್ ನೀನು ತೋರಿಸು, ನಾನು ತೋರಿಸ್ತೀನಿ. ಬ್ರಷ್ ಮಗ್ನೆ ನಿನ್ಗಿನ್ನ ಅಲ್ಲೂ ಜಸ್ಟ್ ಇದೆ. ಸರಿಯಾಗಿ ಕಾಣಿಸ್ತೈತಾ? ಇದೊಂದು 3 ಇಷ್ಟು ಮತ್ತೆ ಶಿವ ಅಂಡರ್ ಆರ್ಮ್ಸ್ ರೋಲ್ ಆನ್ ಇದೊಂದು ತಗೊಂಡಿದ್ದೀವಿ. ಒಂಥರ ಕೂಲ್ ಕೂಲ್ ಟೈಪ್ ಇರ್ತೈತೆ. ಇದೊಂದು ಮೊಬೈಲ್ ತೊಗೊಂಡಿದ್ವಿ, ಅಲ್ಲಿ ಲಾಗ್ ಮಾಡಕ್ ಬೇಕಾಗುತ್ತೆ ಅಂತ. ಮತ್ತೆ ಇದು ನಮ್ಮ ಅಮ್ಮಂಗೆ ಸ್ಟಿಕ್ಕರ್ಸ್, ಐಲೈನರ್ ಆ್ಯಂಡ್ ಕಾಜಲ್ ಇದು ಒಂದು ತಗೊಂಡಿದ್ದೀವಿ. ಡ್ಯಾಸ್ಲರ್ ಒಂದು ತಗೊಂಡಿದ್ದೀವಿ. ಆ್ಯಂಡ್ ಇದು ನನ್ನ ಸಿಂಧು ಪಾಪುಗೆ ಮೇನ್ ಅದೆಲ್ಲದಕ್ಕೆ. ಅದ್ರಲ್ಲಿ ಯಾವ್ದು ಮಿಸ್ ಆದ್ರೂ ಏನಿಲ್ಲ, ಬಟ್ ಇವ್ರು ಬಿಟ್ಬಿಡ್ಬಾರ್ದು ಮಗ್ನೆ. ಹಂಗೆ ಬೇಬಿ ಪೌಡರ್ ಇದು ಜಾನ್ಸನ್ಸ್. ಇದು ಹಿಮಾಲಯ ಅಂದ್ರೆ ಭಯ ಆಗುತ್ತೆ ನನ್ಗೆ. ಅದು ಒಂದು ದೊಡ್ಡ ಫ್ಲಾಶ್ ಬ್ಯಾಕ್. ಅದು ನಾನು ಫ್ಲಾಶ್ ಬ್ಯಾಕ್ ಹೇಳಾಗ ಬ್ಲಾಗ್ ಮಾಡ್ತೀನಿ. ಫ್ಲಾಶ್ ಬ್ಲಾಗ್ ಹಿಮಾಲಯ ಪ್ಲಾನ್ ಮಾಡೋಣ. ಇದು ಮೈನ್ ಆಗಿ ಯಾರ್ಯಾರು ಬೇಕು ಮಾ? ನಾನು ಮೈನ್ ಗೈಸ್. ದೊಡ್ಡದೊಂದು ತಗೋಬೇಕು ಬಿಡ್ಸೋದಿಕ್ಕಂತ. ಆ್ಯಂಡ್ ಒಂದು ಸೆಲ್ಫಿ ಸ್ಟ್ರೀಕ್ ಮುಟ್ಟಾಕೊಂಡು ಕಾಣಿಸೋದು. ಆ್ಯಂಡ್ ಇದು ನನ್ನ ಫ್ರೆಂಡ್ ನಾನು ಕೊಡ್ತಿದ್ದು ರೀಸೆಂಟ್ ಬ್ಯಾಕ್. ಇಲ್ಲ ಬಂದ ಪಾಪುಗೆ ಎಲ್ಲ ಸಿಗಾಕೊಬಿಟ್ಟೈತೆ ಇದು. ಸೊ ನನ್ನ ಪಾಪಗಳನ್ನ ಕೊಡ್ಸಿ ಅಲ್ಲೂ 1 ಇಯರ್ ಹತ್ತತ್ರ ಐತೈತೆ. ಮಾಡಿಲ್ಲ, ಮುಂದಿನಕ್ಕೂ ಯೂಸ್ ಮಾಡಿಲ್ಲ. ಅದಕ್ಕೆ ಇವಾಗಲಾದ್ರೂ ಯೂಸ್ ಮಾಡೋಣ. ಟ್ರೈನಲ್ಲೆಲ್ಲ ಹಿಂಗೆ ಇಟ್ಕೊಂಡು ಮಾಡೋಣ ಖುಷಿಯಲ್ಲ. ಒಂದು ಸ್ಟ್ರೈಟ್ನರ್ ಯೂಸ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ. ಸೊ ಒಂದು ಸ್ಟ್ರೈಟ್ನರ್ ತಗೊಂಡಿದ್ದೀವಿ. ಆ್ಯಂಡ್ ಇಯರಿಂಗ್ಸ್ ಲಾಸ್ಟ್ ನಾನು ಒಲೆ ಗೈಸ್. ಅದೊಂದು ಬಟ್ಟೆನ ನನ್ನ ಬಟ್ಟೆ ಅಂತ ಹೇಳೋಳೆ ಬ್ಲಾಗಲ್ಲಿ. ಸೊ ಇದು ನನ್ನ ನಾನು ಒಂದು ಆರೆಂಜ್ ಕಲರ್ ಬಟ್ಟೆ ತೋರಿಸಿದ್ ನಾನು. ಸೊ ಅದಕ್ಕೆ ಇದನ್ನ ವೇರ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ. ಇವಳು ಇಯರಿಂಗ್ಸ್ ವೇರ್ ಮಾಡ್ತಾಳೆ. ಇದು ಎಲ್ಲ ಬಟ್ಟೆಗೂ ಒಂದು ಒಂದೇ ಮೂಲೆ. ನಾನು ಇನ್ನೂ ಒಂದು ಡ್ರೆಸ್ ಇದೆಯಲ್ಲ, ಅದಕ್ಕೆ ಇದನ್ನ ಯೂಸ್ ಮಾಡ್ತೇನೆ. ಸೊ ಜೀನ್ಸಿಗೆಲ್ಲ ಇದು ಒಂದು ಗೋಲ್ಡ್ ಇಯರಿಂಗ್ ಹಾಕೊಡ್ತೀನಿ ಅಷ್ಟು. ಅದು ಜುಮ್ಕಿ ಹಾಕೋದಂತೆ ಗೈಸ್. ಅದೇನು ಸಣ್ಣ ಆಯ್ತು. ಇದು ಪಿನ್ಸ್ ಅಂದ್ರೆ ಅಲ್ಲಿ ಅಮ್ಮ ಸಾರಿ ಹಾಕೋತಾರಲ್ಲ, ಅದಕ್ಕೋಸ್ಕರ ಸೇಫ್ಟಿ ಪಿನ್ಸ್. ಇಲ್ಲಿಂದ ಇಲ್ಲಿಗೆ ಪಿನ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ತಗೋಬೇಕು. ಸೊ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನು ನಾವು ಇಲ್ಲಿ ಕ್ಯಾರಿ ಮಾಡ್ತಿದ್ವಿ ಅಂತಂದ್ರೆ, ನೀವು ಏನು ಬೇಡ ಅಂದ್ರೆ ಮೇನ್ ಆಗಿ ಇದ್ಬೇಕು. ಇದು ಬೇಕು. ಹೌದು, ಅಂತಂದ್ರೆ ಇಲ್ಲಿದೆ ನಮ್ದು ಎಲ್ಲದೂ ಆಧಾರ್ ಕಾರ್ಡ್. ಬಟ್ ಇಲ್ಲಿರೋದು ನಂದು, ಮಮ್ಮಿದು, ನನ್ನ ತಂಗಿದು ಇಷ್ಟ ಇದೆ ಅಂದ್ರೆ. ಆ್ಯಂಡ್ ಟಿಕೆಟ್ ಮೇಯ್ನ್ ಆಗಿ ನಾವು ಅಲ್ಲಿ ಹೋಗ್ಬೇಕಾದ್ರೆ ಬೇಕಾಗಿರೋದು ಟಿಕೆಟ್ ಇದೆ. ನಾವು ಹೋಗ್ತಾ ರಿಟರ್ನ್ ಟಿಕೆಟ್ ಎರಡೂ ಇದೆ. ರಿಟರ್ನ್ ಟಿಕೆಟು ಇದೆ, ಬರೋ ಟಿಕೆಟು ಇದೆ. ರಿಟರ್ನ್ ಟಿಕೆಟ್ ಇದೆ, ಬರೋ ಟಿಕೆಟ್ ಇದೆ, ರಿಟರ್ನ್ ಟಿಕೆಟ್ ಇಲ್ಲ. ಇವ್ ನಾನು ತುಂಬಾ ಕನ್ಫ್ಯೂಸ್ ಮಾಡ್ತಾಳೆ. ಅದಕ್ಕೆ ನಾನು ಇದ್ದಾಗ ರಿಟರ್ನ್ ಟಿಕೆಟ್ ಬೇಕಂತೆ, ಬರೋ ಟಿಕೆಟ್ ಆಯ್ತಂತೆ. ಆ್ಯಂಡ್ ಇದಿಷ್ಟು. ಆ್ಯಂಡ್ ಇನ್ನು ನಮ್ಮ ಪಪ್ಪದು, ನಮ್ಮ ಮಾವದು, ನನ್ನ ಹಸ್ಬೆಂಡ್ದು ಅವ್ರದ್ದೆಲ್ಲ ಬಾಯ್ಸ್ ಎಲ್ಲ ಪಾಪ ಬಟ್ಟೆ ಬಿಟ್ಟು ಎಲ್ಲಾರ ಬಟ್ಟೆನೂ ಅಲ್ಲಿರುತ್ತೆ ಗಾಯ್ಸ್. ಅವ್ರದ್ದೆಲ್ಲ ಇನ್ನೊಂದು ಸಪ್ರೇಟ್ ಟ್ರಾಲಿಗೆ ಹೋಗುತ್ತೆ. ಐ ಥಿಂಕ್ ಈ ವಿಡಿಯೋ ಆಲ್ರೆಡಿ ತುಂಬ ಲಾಂಗ್ ಆಗುತ್ತೆ, ಅದಕ್ಕೆ ಅದನ್ನ ಇನ್ನೂ ಲಾಗ್ ಮಾಡಲ್ಲ.
ಒಂದು ಟಿಕೆಟ್ಸ್ ಎಲ್ಲ ಎತ್ತಿರ್ತೀನಿ ಅದೆಲ್ಲ ಇಲ್ಲ ಹಾಕ್ಕೊಬಿಡ್ತೀನಿ ಫ್ರೆಂಡ್ಸ್ ಹಾಕ್ಕೊತೀನಿ ಇಲ್ಲ ಅಂತ ಸೊ ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಪ್ಲೀಸ್ ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಅಶಿ ಸಪೋರ್ಟಿಂಗ್ ಚಾನಲ್. ಬಾಯ್ ಬಾಯ್. ನೆಕ್ಸ್ಟ್ ನಾವು ಬ್ಲಾಗ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದೇನಂದ್ರೆ ನಾನು ಸ್ವಲ್ಪ ದಿನದವರೆಗೂ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ ಬರ್ತಿದ್ದೆ. ಲಕ್ಷ್ಮಿ ಹಬ್ಬ ಅದು ಇದು ಅಲ್ಲೆಲ್ಲ ಬ್ಲಾಗು ಮಾಡಿ ಆಗ್ತಾ ಇರ್ತದೆ. ನಮ್ದು ರೂಮ್ ಟೂರ್ ಆಗಿಲ್ಲಿ ನಾವೆಲ್ಲ ಹೋಗ್ತೀವಿ, ಟೆಂಪಲ್ ಎಲ್ಲ ಕ್ಲೀನಾಗಿ ನಾವೇನೇನು ಮಾಡ್ತೀವಿ, ತಿನ್ನೋದು ಎಲ್ಲ ತೋರಿಸ್ತೀವಿ. ಎಲ್ಲಾನು ಮಿಸ್ ಮಾಡದೆ ನೋಡಿ ನಮ್ಮ ಬ್ಲಾಗ್ಸ್ಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ. ಅವನಿಗೆ ಅಕ್ಕ ಬಾಯಿಸಿದ ಬಾಯ್ಲಿ ಬಾಯ್ ಮಾಡೋಣ. ಟಾಟಾ ಮಾಡಿಟ್ಟಿಲ್ಲ ನನ್ನ ಮಗನ ಹೇಳ್ದೆ ಸಾಕಾಗ್ಬಿಡುತ್ತೆ. ಬಾಯ್ 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 ಮಾಡು. ಬಾಯ್ 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 ಮಾಡು. ಬಾಯ್ 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 ಚಿಕ್ಕಿ ಬಾಯ್ ಮಾಡು. ಬಾಯ್ ಬಾಯ್ ನನಗೆ ಬೇಕು ಸೊ ಆಟಾಡ್ಬೇಕೀಗ ಅವನು. ಬಾಯ್ ಬಾಯ್ ಟಾಟಾ ಬಾಯ್. See you in the next vlog.